ಯಾವುದೇ ಸಿನಿಮಾ ರಂಗ ಇರಲಿ, ಅಲ್ಲಿನ ನಾಯಕಿಯರಿಗೆ ಕೇವಲ 5ರಿಂದ 6 ವರ್ಷ ಮಾತ್ರ ಲೈಫು ಅನ್ನೋ ಮಾತು ಎಲ್ಲ ಕಡೆ ಇದೆ. ಅಮ್ಮಮ್ಮ ಅಂದರೆ ಇನ್ನೊಂದು 3ರಿಂದ 4 ವರ್ಷ, ಅಂದರೆ ಒಂದು 10 ವರ್ಷ ಆ ನಾಯಕಿಯರಾಗಿ ಅವರು ಇರ್ಬೋದು. ಆದರೆ ಹೀರೋಗಳಿಗೆ 60 ವರ್ಷ, 65 ವರ್ಷ, 70 ವರ್ಷ ಆದರೂ ಕೂಡ ಅವರು ಹೀರೋಗಳೇ. ಸೊ ಈ ರೀತಿಯ ಇಂಡಸ್ಟ್ರಿಯಲ್ಲಿ ನಟಿಮಣಿಗಳಿಗೆ ಲೈಫ್ ಒಂದು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ಸಾಕಷ್ಟು ಯುವ ನಟಿಯರಿದ್ದಾರೆ, ನಾಯಕಿಯರು ಕೂಡ ಇದ್ದಾರೆ. ಆದರೆ ಕನ್ನಡದಲ್ಲಿ ಹಲವಾರು ನಟಿಮಣಿಗಳು ಈಗಾಗಲೇ ಪರಭಾಷೆಯ ಚಿತ್ರರಂಗಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಲ್ಲೂ ಕೂಡ ಗಟ್ಟಿನೇ ಕಂಡ್ಕೋಬೇಕು ಅಂತೇಳಿ ಹೋಗಿದ್ದಾರೆ. ಸೊ ಭಾಳಷ್ಟು ಜನ ಹೋಗ್ತಾ ಇರೋದು ಉದ್ದೇಶ ಇಷ್ಟೇ. ಇಲ್ಲಿ ಅವಕಾಶಗಳೇ ಇಲ್ಲ ಅಂತಲ್ಲ, ಅದು ಇರಬಹುದು, ಅವಕಾಶಗಳಿಲ್ಲದೆ ಇರ್ಬೋದು. ಆದರೆ ಒಂದಷ್ಟು ಜನ ಇಲ್ಲಿ ಸಿಗದ ಅವಕಾಶ ಸಿಗದೇ ಇದ್ದರಿಂದ ಬೇರೆ ಭಾಷೆಯ ಚಿತ್ರರಂಗದತ್ತ ಮುಖ ಮಾಡ್ತಾರೆ. ಅಲ್ಲಿ ಸಿಗುವಂಥ ಅವಕಾಶಗಳನ್ನು ಅಪ್ಕೊಳ್ತಾರೆ. ಸೊ ಹಾಗಾಗಿ ಅವರು ಅಲ್ಲೇ ಒಂದಿಷ್ಟು ಸಿನಿಮಾಗಳನ್ನು ಮಾಡುವ ಮೂಲಕ ತಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಬದುಕು ಕೂಡ ಮುಖ್ಯ. ಒಬ್ಬ ನಾಯಕಿಯಾದವರಿಗೆ ಒಂದು ಸಿನಿಮಾ 2 ಸಿನಿಮಾ ಹಿಟ್ಟಾದರೂ ಕೂಡ ಕಂಟಿನ್ಯೂ ಆಗಿ ಇಲ್ಲಿ ಸಿನಿಮಾ ಸಿಗೋದು ಭಾಳ ಕಷ್ಟ. ಹಾಗಾಗಿ ಅವ್ರು ಏನು ಮಾಡಬೇಕು, ಒಂದು ಕಿರುತೆರೆಯ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ಬೇಕು, ಇಲ್ಲ ಯಾವುದಾದ್ರೂ ದೊಡ್ಡ ದೊಡ್ಡ ಆ್ಯಡ್ಗಳಲ್ಲಿ ಕಾಣಿಸ್ಕೊಳ್ಬೇಕು. ಇಲ್ಲ ಅಂತಂದರೆ, ಇಲ್ಲ ಅವಕಾಶಗಳೇ ಇಲ್ಲ ಅಂತಂದರೆ ಅನಿವಾರ್ಯವಾಗಿ ಪರಭಾಷೆಯತ್ತ ಮುಖ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಇದು ಈಗ ಇದ್ದಲ್ಲ, ಮೊದಲಿನಿಂದಲೂ ಕೂಡ ಬಹಳಷ್ಟು ನಟಿಮಣಿಗಳು ಕೂಡ ಪರಭಾಷೆಗೆ ಜಂಪ್ ಮಾಡ್ತಾಯಿದ್ದಾರೆ. ಅದು ತೆಲುಗು ಇರ್ಬೋದು, ಮಲಯಾಳಂ ಇರ್ಬೋದು, ತಮಿಳು ಇಂಡಸ್ಟ್ರಿ ಇರ್ಬೋದು, ಹಾಗೆ ಹಿಂದಿಯಲ್ಲೂ ಕೂಡ ಒಂದಷ್ಟು ಜನ ಹೋಗಿರೋದು ಉಂಟು. ಅಂದರೆ ಸಕ್ಸಸ್ ರೇಷಿಯೋ ಕಮ್ಮಿ ಇದ್ದರೂ ಕೂಡ ಅವರು ಪರಭಾಷೆಗೆ ಹೋಗಿ ಅಲ್ಲಿ ಸೆಟಲ್ ಆಗುವಂಥ ಕನಸನ್ನು ಕಾಣ್ತಾ ಇದ್ದಾರೆ. ಇನ್ನು ನಿಟ್ಟಿನಲ್ಲಿ ನೋಡೋದಾದರೆ ಒಂದಷ್ಟು ಜನ ಈಗಾಗಲೇ ಹೋಗಿ ತಮ್ಮದೇ ಸಿನಿಮಾಗಳನ್ನು ಮಾಡ್ಕೊಳ್ಳೋ ಮೂಲಕ ಅಲ್ಲಿ ಸಾಧಿಸಿದ್ದು ಇದ್ದಾರೆ. ಸಾಧನೆ ಮಾಡದೇ ಇರೋರು ಕೂಡ ಈಗ ಒದ್ದಾಡಿಕೊಂಡು ವಾಟ್ ನೆಕ್ಸ್ಟ್ ಅಂತ ಹೇಳ್ಕೊಂಡು ಇರೋರು ಕೂಡ ಇದ್ದಾರೆ. ಈಗ ಅಂತಹ ಪರಭಾಷೆಯ ಸಿನಿಮಾಗಳಿಗೆ ಅಂಟ್ಕೊಂಡು ಪರಭಾಷೆ ಸಿನಿಮಾಗಳತ್ತ ಮುಖ ಮಾಡಿಕೊಂಡು ಹೋದಂಥ ನಟಿಮಣಿಗಳ ಸಾಲಿಗೆ ಕನ್ನಡದ ನಟಿ ನಿಶ್ವಿಕಾ ನಾಯ್ಡು ಕೂಡ ಸೇರಿದ್ದಾರೆ. ನಿಶ್ವಿಕಾ ನಾಯ್ಡು ಹಾಗೆ ನೋಡಿದ್ರೆ ಅಮ್ಮ ಐ ಲವ್ ಯು ಅನ್ನೋ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯ ಆಗ್ತಾರೆ. ಅಲ್ಲಿದ್ದ ಒಂದಷ್ಟು ಸಾಲು ಸಿನಿಮಾಗಳನ್ನು ಮಾಡ್ತಾರೆ. ವಾಸು ನಾನು ಪಕ್ಕಾ ಕಮರ್ಷಿಯಲ್ ಅನ್ನೋ ಸಿನಿಮಾ ಮಾಡ್ತಾರೆ. ಅದಾದ ಬಳಿಕ ಒಂದಾದ ಮೇಲೆ ಒಂದು ಸಿನಿಮಾಗಳನ್ನು ಅವರು ಕಾಣಿಸ್ಕೊಳ್ತಾ ಶುರು ಮಾಡ್ತಾರೆ. ರಾಮಾರ್ಜುನ ಆಗಿರ್ಬೋದು, ಅಥವಾ ಇತ್ತೀಚೆಗೆ ಬಂದಂಥ ಭಟ್ಟರ ಸಿನಿಮಾ ಗರಡಿ ಸಿನಿಮಾದಲ್ಲಿ ಅವರು ಒಂದು ಸ್ಪೆಷಲ್ ಅಪಿಯರೆನ್ಸ್ ಆಗಿ ಕಾಣಿಸ್ಕೊಳ್ತಾರೆ. ಅಂದರೆ ಒಂದು ಹಾಡಲ್ಲಿ ಅವರು ಸ್ಟೆಪ್ ಆಗ್ತಾರೆ ಪ್ರಭುದೇವ ಅವರ ಜೊತೆಗೆ, ಹಿತ್ತಲಕ್ಕ ಕರಿಬೇಡ ಮಾವ. ಸೊ ಈ ಹಾಡಲ್ಲಿ ಅವರು ಹೆಜ್ಜೆ ಹಾಕ್ತಾರೆ. ಸಾಕಷ್ಟು ಆ ಹಾಡು ವೈರಲ್ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಆ ಹಾಡಿಂದನೇ ಈಗ ಅವರು ತೆಲುಗು ಚಿತ್ರರಂಗಕ್ಕೂ ಪಾದಾರ್ಪಣೆ ಮಾಡುವಂಥ ಅವಕಾಶ ಸಿಕ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂದರೆ ಆ ಹಾಡು ಸಾಕಷ್ಟು ಜನಮನ್ನಣೆ ಜನಪ್ರಿಯ ಪಡ್ಕೊಳ್ತು. ಆ ಹಾಡಿಂದನೇ ಈಗ ನಿಶ್ವಿಕಾ ನಾಯ್ಡು ಬೇರೆ ಬೇರೆ ಚಿತ್ರರಂಗಕ್ಕೂ ಕೂಡ ಹೆಜ್ಜೆ ಇಡುವಂಥ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ನಿಶ್ವಿಕಾ ನಾಯ್ಡು ಹೋಗಿರೋದಾದರೂ ಎಲ್ಲಿಗೆ ಅಂತಂದರೆ ಅವರು ಟಾಲಿವುಡ್ಗೆ. ಹೀಗೊಂದು ಸುದ್ದಿ ಟಾಲಿವುಡ್ನಿಂದನೇ ಬಂದಿದೆ. ಅಲ್ಲಿನ ಮಾಧ್ಯಮಗಳು ಈಗ ಸಾಕಷ್ಟು ಸುದ್ದಿ ಮಾಡ್ತಾ ಇರೋದೆ. ಹಾಗಾಗಿ ಟಾಲಿವುಡ್ನ ಒಂದು ಸಿನಿಮಾದಲ್ಲಿ ನಟಿಸೋದಕ್ಕೆ ನಿಶ್ವಿಕಾ ನಾಯ್ಡು ಹೋಗಿದ್ದಾರೆ. ಹಾಗಾದರೆ ಯಾವ ಆ ಸಿನಿಮಾ ಅಂತ ನೀವು ಕೇಳ್ಬೋದು. ಸಣ್ಣ ಪುಟ್ಟ ಸಿನಿಮಾ ಆಗಿದ್ದರೆ ಇದು ಸುದ್ದಿ ಆಗ್ತಾ ಇರಲಿಲ್ಲ. ನಿಶ್ವಿಕಾ ನಾಯ್ಡು ಹೋಗಿರೋದು ತೆಲುಗಿನ ಚಿತ್ರರಂಗಕ್ಕೆ. ಅಲ್ಲಿಯ ಸೂಪರ್ ಸ್ಟಾರ್ ಮೆಗಾಸ್ಟಾರ್ ಚಿರಂಜೀವಿ ಅವರ ವಿಶ್ವಂಭರ ಸಿನಿಮಾದಲ್ಲಿ ಅವರು ನಟಿಸ್ತಾ ಇದ್ದಾರೆ. ಸೊ ವಿಶ್ವಂಭರ ಸಿನಿಮಾ 156ನೇ ಚಿತ್ರ ಚಿರಂಜೀವಿ ಅವರಿಗೆ. ಸೊ ಹಾಗಾಗಿ ತುಂಬ ನಿರೀಕ್ಷೆ ಮತ್ತು ಭರವಸೆ ಕುತೂಹಲವನ್ನು ಮೂಡಿಸಿರುವಂತಹ ವಿಶ್ವಂಭರ ಸಿನಿಮಾದಲ್ಲಿ ನಿಶ್ವಿಕಾ ನಾಯ್ಡು ಅವರು ನಟಿಸ್ತಾ ಇದ್ದಾರೆ. ನೀವು ಕೇಳ್ಬೋದು, ಎಲ್ಲ ಒಂದು ಕಡೆಗೆ ಈ ಸಿನಿಮಾ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗ್ತಾ ಬಂದಿದೆ, ಈಗ ಹೋಗಿ ಅಲ್ಲಿ ಯಾವ ಪಾತ್ರ ಮಾಡ್ತಾರೆ ಅಂತೇಳಿ ಇರ್ಬೋದು. ಆದರೆ ಅಲ್ಲಿ ಕೂಡ ನಿಶ್ವಿಕಾ ನಾಯ್ಡು ಅವರು ಒಂದು ಸ್ಪೆಷಲ್ ಸಾಂಗಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದೊಂದು ಸುದ್ದಿ ಕೂಡ ಈಗ ಅಲ್ಲಿಯ ತೆಲುಗು ಮಾಧ್ಯಮದಿಂದ ಕೂಡ ಬಂದಿದೆ ಇರ್ಬೋದು. ಯಾಕೆಂದರೆ ಅದಕ್ಕೂ ಕೂಡ ಗರಡಿ ಸಿನಿಮಾದ ಹಿತ್ತಲಕ್ಕ ಕರಿಬೇಡ ಮಾವ ಸಿನಿಮಾದ ಹಾಡೇ ಪ್ರೇರಣೆ ಅಂತಲೂ ಕೂಡ ಹೇಳ್ಬೋದು. ಆ ಹಾಡಿಂದನೇ ಅವರಿಗೆ ತೆಲುಗಿನ ಚಿರಂಜೀವಿ ಸಿನಿಮಾದಲ್ಲೂ ಕೂಡ ನಟಿಸೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಅಲ್ಲಿ
ಕೀರವಾಣಿ ಅವರು ಸಂಗೀತ ನೀಡಿದ್ದಾರೆ ಆ ಸಿನಿಮಾಗೆ. ಇಡೀ ಎಲ್ಲ ಸಿನಿಮಾಗಳ ಹಾಡಿಗೂ ಅವ್ರದ್ದೇ ಸಂಗೀತ. ಆದರೆ ಈ ಐಟಮ್ ಸಾಂಗ್ ಅಂತ ಬಂದಾಗ ಸ್ಪೆಷಲಿಸ್ಟ್ ಅಂತ ಇರ್ತಾರೆ ಒಂದಿಷ್ಟು ಸಂಗೀತ ನಿರ್ದೇಶಕರು. ಅಲ್ಲಿ ಬೀಮ್ಸ್ ಅಂತೇಳಿ ಈ ಅಲ್ಲಿನ ಆ ಸಾಂಗಿಗೆ ಸ್ಪೆಷಲ್ಲಾಗಿ ಐಟಮ್ ಸಾಂಗಿಗೆ ಅವರು ರಾಗ ಸಂಯೋಜನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಸಾಂಗಿಗೆ ನಿಶ್ವಿಕಾ ನಾಯ್ಡು ಅವರೇ ಸ್ಟೆಪ್ ಆಗ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಹಾಗೆ ನೋಡಿದ್ರೆ ವಿಶ್ವಂಭರಿ ಸಿನಿಮಾದಲ್ಲಿ ನಿಶ್ವಿಕಾ ನಾಯ್ಡು ಕನ್ನಡತಿ ಅಷ್ಟೇ ಅಲ್ಲ, ಮತ್ತೊಬ್ಬ ಕನ್ನಡತಿ ಕೂಡ ಇದ್ದಾರೆ, ಅದು ಆಶಿಕಾ ರಂಗನಾಥ್. ಆಶಿಕಾ ರಂಗನಾಥ್ ಕೂಡ ಆ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಉಳಿದಂತೆ ಈಗಾಗಲೇ ಆ ಸಿನಿಮಾದಲ್ಲಿ 3 ನಾಯಕಿಯರು, ತ್ರಿಷಾ ಇದ್ದಾರೆ, ರಮ್ಯಾ ಒಬ್ಬರಿದ್ದಾರೆ. ರಮ್ಯಾ ಅಂದರೆ ಕನ್ನಡದ ನಟಿ ಅಲ್ಲ, ಅಲ್ಲಿಯ ಒಬ್ಬ ನಟಿ. ಸೊ ತ್ರಿಷಾ ಜೊತೆಗೆ ಆಶಿಕಾ ರಂಗನಾಥ್, ರಮ್ಯಾ ಇದ್ದಾರೆ. 3 ನಾಯಕಿಯರ ಜೊತೆ ಈಗ ಸ್ಪೆಷಲ್ ಸಾಂಗಿಗೆ ನಿಶ್ವಿಕಾ ನಾಯ್ಡು ಅಲ್ಲಿ ಹೋಗಿ ಸ್ಟೆಪ್ ಆಗ್ತಾ ಇದ್ದಾರೆ. ಸದ್ಯಕ್ಕೆ ಈಗಾಗಲೇ ಆ ಚಿತ್ರದ ಚಿತ್ರೀಕರಣ ಬಹುತೇಕ ಮುಗಿಯೋ ಹಂತ ತಲುಪಿದೆ. ಹಾಡಿನ ಚಿತ್ರೀಕರಣ ಮಾತ್ರ ಬಾಕಿ ಇದೆ. ಆ ಹಾಡಿಗೆ ನಿಶ್ವಿಕಾ ನಾಯ್ಡು ಅವರು ಹೋಗಿ ಸ್ಟೆಪ್ ಆಗ್ತಾ ಇದ್ದಾರೆ. ಮೆಗಾಸ್ಟಾರ್ ಚಿರಂಜೀವಿ ಅವರ ಜೊತೆ ಸ್ಟೆಪ್ ಹಾಕೋದು ಅನ್ನೋದಿದೆಯಲ್ಲ, ನಿಜಕ್ಕೂ ಅದು ಅದೃಷ್ಟದ ವಿಷಯ ಅಂತಲೇ ಹೇಳ್ಬೋದು. ಹಿಂದೆ ಪ್ರಭುದೇವ ಅವರ ಜೊತೆಗೂ ಕೂಡ ನಿಶ್ವಿಕಾ ನಾಯ್ಡು ಸ್ಟೆಪ್ ಹಾಕಿದ್ರು. ಅದೇ ಅವಕಾಶ ಮತ್ತೊಂದು ಅವಕಾಶವನ್ನು ಹುಡ್ಕೊಂಡು ಬಂದಿದೆ. ಸೊ ಈ ನಡುವೆ ನಿಶ್ವಿಕಾ ನಾಯ್ಡು ನೋಡಿದ್ರೆ ಹೆಚ್ಚು ಕಮ್ಮಿ 1 ವರ್ಷ ಆಯಿತು ಅವರು ಕನ್ನಡ ಚಿತ್ರರಂಗದ ಯಾವುದೇ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿರಲಿಲ್ಲ. ಎಲ್ಲೋ ಒಂದು ಕಡೆಗೆ ಅವಕಾಶ ಇರಲಿಲ್ವೋ ಅಥವಾ ಇವರು ಬಂದಂಥ ಅವಕಾಶಗಳನ್ನು ಬೇಡ ಅಂತ ಹೇಳಿದ್ರು, ಗೊತ್ತಿಲ್ಲ. ಸೊ ಹಾಗಾಗಿ ಅವರು ಕಿರುತೆರೆಯ ಮಹಾನಟಿ ಅನ್ನೋ ರಿಯಾಲಿಟಿ ಶೋನಲ್ಲೂ ಕೂಡ ಈಗ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆಗೆ ನಟಿ ಮಣಿಗಳಿಗೆ ಅವಕಾಶಗಳು ಕಮ್ಮಿ ಆದಂತೆ ಸೊ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡ್ಕೊಳ್ಳೋದು ಅಥವಾ ಇನ್ನಿತರೆ ಸಿನಿಮಾಗಳನ್ನು ಹುಡ್ಕೊಂಡು ಹೋಗೋದು ಅದು ಸರ್ವೇ ಸಾಮಾನ್ಯ. ಕನ್ನಡದಲ್ಲಿ ಸೂಪರ್ ಸ್ಟಾರ್ಗಳು 2 ವರ್ಷ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ. ಹಾಗಾಗಿದ್ರೆ ಅವರಿಗೆ 3 ವರ್ಷದ ತನಕ ಕಾಯ್ಕೊಂಡು ಕೂರೋಕ್ಕಾಗಲ್ಲ. ಯಾವುದೇ ಸಿನಿಮಾ ಆದರೂ ಕೂಡ ಒಪ್ಕೊಂಡು ಮಾಡ್ಕೋಬೇಕು. ಯಾಕಂದರೆ ಅವ್ರ ಲೈಫ್ ಸ್ಟೈಲ್ ಆಗಿರುತ್ತೆ. ಲೈಫ್ ಸ್ಟೈಲಿಗೆ ತಕ್ಕಂಗೆ ಸಿನಿಮಾ ಮಾಡಲೇಬೇಕು. ಯಾಕಂದರೆ ದುಬಾರಿ ದುನಿಯಾದಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ, ಸುಮ್ಮನೆ ಕೂತ್ರೆ ಆಗಲ್ಲ. ಸೊ ಗ್ಲಾಮರ್ ಇರೋವಷ್ಟು ದಿನ ಅವರು ಒಂದಿಷ್ಟು ಸಿನಿಮಾಗಳಲ್ಲಿ ಮಾಡಿ ನಟಿಸಿ ದುಡಿಮೆ ಮಾಡಿಕೊಂಡು ಬದುಕನ್ನು ನಡೆಸಬೇಕು ಅಂಥ ಪರಿಸ್ಥಿತಿಯಲ್ಲಿ ಈಗ ಒಂದಷ್ಟು ನಟಿಮಣಿಗಳಿದ್ದಾರೆ. ಈಗ ಸದ್ಯ ನಿಶ್ವಿಕಾ ನಾಯ್ಡು ತೆಲುಗಿಗೆ ಹೋಗಿದ್ದಾರೆ. ಅಲ್ಲೇ ಇರ್ತಾರೋ ಮತ್ತು ವಾಪಸ್ ಬರ್ತಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ಇವತ್ತಿನ ಸುದ್ದಿ ಇಷ್ಟು. ನಿಶ್ವಿಕಾ ನಾಯ್ಡು ಸದ್ಯ ಒಂದು ತೆಲುಗಿನ ವಿಶ್ವಂಭರ ಸಿನಿಮಾದಲ್ಲಿ ಸ್ಟೆಪ್ ಆಗ್ತಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ಹರಳ್ತಾ ಇದೆ. ಈ ಬಗ್ಗೆ ಅಲ್ಲಿನ ಚಿತ್ರತಂಡ ಆಗಲಿ ಅಥವಾ ಸ್ವತಃ ನಿಶ್ವಿಕಾ ನಾಯ್ಡು ಆಗಲಿ ಎಲ್ಲಿಯೂ ಕೂಡ ಹೇಳ್ಕೊಂಡಿಲ್ಲ. ಅಲ್ಲಿನ ಮಾಧ್ಯಮಗಳು ಮಾಡಿದ ವರದಿ ಆಧಾರದ ಮೇಲೆ ಈ ಸುದ್ದಿ ಇಲ್ಲಿ ಆಗ್ತಾ ಇದೆ.